ವೆಲ್ಕಮ್ ಬ್ಯಾಕ್ ಟು ಚರ್ಚಿಸ್ ಟಿವಿ. ಹೇಗಿದ್ದೀರಾ ಎಲ್ಲರೂ? ನಾಗರ ಪಂಚಮಿ ಹಬ್ಬ ಬಂತಲ್ಲ, ಹಾಗೇನಾದ್ರೂ ಸ್ಪೆಷಲ್ ಮಾಡುವ ಅಂತ ಅಂದ್ಕೊಂಡೆ. ನಾವು ಮಂಗಳೂರು ಸೈಡ್ ಅಲ್ಲ, ನಮ್ಮ ಕಡೆ ಅರಶಿನ ಎಲ್ಲ ಎದ್ದು ಕಡುಬು ಮಾಡ್ತಾರೆ. ಅದು ಸ್ವೀಟ್ ಆಗಿರುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ನೋಡುವ. ಈ ವರ್ಷದ ನಾಗರ ಪಂಚಮಿ ಹಬ್ಬಕ್ಕೆ ಇದು ಸ್ಪೆಷಲ್. ಇದು ಮಾಡಲಿಕ್ಕೆ ನಮಗೆ ಫಸ್ಟ್ ಬೇಕಾಗಿರೋದು ಅರಶಿನ ಎಲೆ. ಸೊ ಇವಾಗ ಅರಶಿನ ಎಲೆ ಎಲ್ಲಿ ಉಂಟು ಅಂತ ಹುಡುಕಿಕೊಂಡು ಹೋಗುವ. ನೋಡಿ, ನಮ್ಮ ಗಾರ್ಡನಲ್ಲೇ ಉಂಟು. ಸೊ ಫಸ್ಟ್ ಕೊಯ್ದು ತಗೊಂಡು ಹೋಗುವ. ಈಗ ನಾವು ಇದು ನೆನೆಸಿಟ್ಟು ಹಾಕಿ ಉಂಟಲ್ಲ, ಅದನ್ನೊಂದು 2 ಸಲ ಚಂದ ಮಾಡಿ ತೊಳೆಯುವ. ಈಗ ನಾವಿದನ್ನು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳುವ. ತುಂಬ ನೈಸ್ ಮಾಡಬೇಡಿ. ನಮ್ದಿವಾಗ ಹಿಟ್ಟು ರೆಡಿ ಆಯಿತು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಇದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ರೂ ಒಳ್ಳೆಯದು. ನಾನು ಆವಾಗ ಮಿಕ್ಸಿಗೆ ಉಪ್ಪು ಹಾಕಿರಲಿಲ್ಲ. ಸೊ ಇವಾಗ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಸೈಡಿಗೆ ಇಡುವ. ನಾವೀಗ ಪಾಕ ರೆಡಿ ಮಾಡುವ. ಅದಕ್ಕೆ ತೆಂಗಿನಕಾಯಿ ಬೇಕು, ಬೆಲ್ಲ ಬೇಕು. ತೆಂಗಿನಕಾಯಿ ತುರಿದುಕೊಳ್ಬೇಕು ಮತ್ತು ಬೆಲ್ಲವನ್ನು ಪುಡಿ ಮಾಡಿಕೊಳ್ಳುವ. ನಾನು ಟೀಗೆ ಬೆಲ್ಲ ಯೂಸ್ ಮಾಡೋದು. ನೋಡಿ, ಆಲ್ರೆಡಿ ಅರ್ಧ ಖಾಲಿ ಆಗಿದೆ. ನೋಡಿ, ಇಷ್ಟು ಬೆಲ್ಲ ತುರಿದುಕೊಂಡಿದ್ದೇನೆ. ಇನ್ನು ನೆಕ್ಸ್ಟ್ ನಾವು ತೆಂಗಿನಕಾಯಿ ತುರಿಯುವ. ಅದಾದಮೇಲೆ ಇದೆರಡನ್ನು ಮಿಕ್ಸ್ ಮಾಡಬೇಕು. ತೆಂಗಿನಕಾಯಿ ತುರಿಬೇಕಲ್ಲ ನೆಕ್ಸ್ಟ್. ಸೊ ಇದಿರೋದು. ಸೊ ಇದರಲ್ಲಿ ತುಂಬ ಹೊತ್ತಾಗ್ತದೆ. ಅದಕ್ಕೆ ಒಂದು ಟೆಕ್ನಿಕ್ ನಂದು. ಸೊ ಯೂಶ್ವಲಿ ನಾನು ಎಂತ ಮಾಡ್ತೇನೆ ಅಂದರೆ, ಇದನ್ನು ಹೀಗೆ ನೈಫಲ್ಲಿ ಕಟ್ ಮಾಡೋದು. ನೋಡಿ, ಈ ಥರ ಕಟ್ ಮಾಡಿ ಎಷ್ಟು ಸಾಕು, ಜಾಸ್ತಿ. ಮತ್ತು ಇದನ್ನು ಚಿಕ್ಕ ಚಿಕ್ಕ ಕಟ್ ಮಾಡುವ. ಇಲ್ಲಾಂದ್ರೆ ಅದು ದೊಡ್ಡ ದೊಡ್ಡ ಪೀಸ್ ಹಾಗೆ ಉಳಿತದೆ. ಗ್ರೈಂಡ್ ಆಗೋದಿಲ್ಲ, ಮಿಕ್ಸಿಯಲ್ಲಿ ಹಾಕಬೇಕಲ್ಲ. ಇವಾಗ ಮಿಕ್ಸಿಗೆ ಹಾಕುವ. ಮಿಕ್ಸಿಗೆ ಹಾಕಿ ನೀರೆಂತ ಹಾಕ್ಲಿಕ್ಕಿಲ್ಲ, ಹಾಗೆ ಡ್ರೈ ನಾವು ಪುಡಿ ಮಾಡಿಕೊಳ್ಳುವ. ಎಷ್ಟು ಚಂದ ಆಯ್ತು. ತುರಿಲಿಕ್ಕೆ ಬೇಕು ಕೆಲಸ. ಇದರಲ್ಲಿ ಈಸಿಯಲ್ಲಿ ಆಗುವಾಗ ಟೆಕ್ನಾಲಜಿ ಯೂಸ್ ಮಾಡಿಕೊಳ್ಳುವ. ಈಗ ನಮ್ಮದು ತೆಂಗಿನಕಾಯಿ ತುರಿ ರೆಡಿ ಆಯಿತು, ಬೆಲ್ಲ ಕೂಡ ರೆಡಿಯಾಗಿದೆ. ಇದೆರಡನ್ನು ಚಂದ ಮಿಕ್ಸ್ ಮಾಡಿ ಇಟ್ಕೊಳ್ಳುವ. ಸಾಂಪ್ರದಾಯಿಕವಾಗಿ ಮಾಡೋದಾದ್ರೆ ಇಷ್ಟೇ ಯೂಸ್ ಮಾಡೋದು. ಇದರ ಮೇಲೆ ಎಂತ ಹಾಕ್ಲಿಕ್ಕಿಲ್ಲ. ಬಟ್ ಇವಾಗ ನಾವು ಸ್ವಲ್ಪ ಏಲಕ್ಕಿ ಪುಡಿ ಮಾಡಿ ಹಾಕುವ. ಮತ್ತು ಡ್ರೈ ಫ್ರೂಟ್ಸ್ ಇದ್ರೆ ನೀವು ಹಾಕ್ಬೋದು, ಅದು ಆಪ್ಷನಲ್, ಬೇಕು ಅಂತೆಲ್ಲ. ನಿಮಗೆ ಏಲಕ್ಕಿ ಪರಿಮಳ ಇಷ್ಟ ಇಲ್ಲದಿದ್ರೆ ಹಾಕಬೇಕು ಅಂತಿಲ್ಲ. ಸೊ ಇದನ್ನು ಸಿಪ್ಪೆ ತೆಗೆಯುವ. ಇದೆಲ್ಲ ಲತ್ತ ಏಲಕ್ಕಿ ನೋಡಿ. ಸ್ವಲ್ಪ ಒಳ್ಳೆದುಂಟು. ಇಷ್ಟ ಇದ್ದದ್ದು ಎಲ್ಲ ತಿಂದು ಖಾಲಿ ಆಗಿದೆ. ದಿನ 2 ತಿಂದು. ಸೊ ಇದನ್ನು ಇವಾಗ ಪುಡಿ ಮಾಡುವ ಇದರಲ್ಲಿ. ಸೊ ಇದಿಲ್ಲದಿದ್ರೆ ನೋಡಿ, ಗ್ಲಾಸ್, ಈ ಥರದ್ದು ಗ್ಲಾಸ್ ಇರ್ತದಲ್ಲ ಯೂಶ್ವಲಿ ನಿಮ್ಮ ಮನೆಯಲ್ಲಿ, ಅದರಲ್ಲಿ ಪುಡಿ ಮಾಡಿದ್ರು ಆಗ್ತದೆ. ಉಂಟು ಏಲಕ್ಕಿ. ಸೊ ಇದು ನಮ್ಮ ಗಾರ್ಡನ್ನ ಅರಶಿನ ಎಲೆ. ಇದನ್ನು ಈಗ ವಾಶ್ ಮಾಡುವ ಫಸ್ಟ್, ಮತ್ತು ತೊಳೆದು ಸ್ವಲ್ಪ ಒರೆಸಿಕೊಂಡು ಇನ್ನು ರೆಡಿ ಮಾಡಲಿಕ್ಕೆ ಇಡುವ.
ಪಾತ್ರ ಬೇಕು. ಸೊ ಇದರಲ್ಲಿ ನೀರಿಟ್ಟು ಗ್ಯಾಸಲ್ಲಿ ಇಡುವ. ಇವಾಗ ಇದೇ ಇರೋದು ಇದನ್ನು ಇಡುವ. ಹೀಗೆ ಇಟ್ಟು ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇರೋದು. ಸೊ ಇದು ಇವಾಗ ನಮ್ಮ ಹತ್ರ ರೆಡಿ ಇರಬೇಕು. ನೋಡಿ, ಇದು ಸ್ವಲ್ಪ ಕಡೆ ಕಟ್ ಮಾಡ್ಕೊಳ್ಬೇಕು. ಇವಾಗ ಒರೆಸ್ಕೊಳ್ಳ ನೀಟಾಗಿ. ಫಸ್ಟ್ ಇದನ್ನು ಹಾಕ್ಬೇಕು ನಾವು. ಇದು ಸ್ವಲ್ಪ ನೀರಾಗಿದೆ, ನಾನು ಮಾಡಿದ್ದು ಓಡಿ ಹೋಗ್ತಾರೆ ಗೊತ್ತಿಲ್ಲ. ಜಾಸ್ತಿ ಹಾಕ್ಲಿಕ್ಕಿಲ್ಲ, ಸ್ವಲ್ಪನೇ ಇದೆ, ಎಲೆ ಚಿಕ್ಕದಲ್ಲ. ಸೊ ಇದರಲ್ಲೇ ಹೀಗೆ ಮಾಡಿ ಹೊರಳಿಸಿ ಹೊರಗೆ ಓಡ್ತುಂಟು. ಈ ಪಾಕವನ್ನು ಇದರ ನಡುವೆ ಹಾಕುದು. ಇಲ್ಲಿಂದ ಫ್ಲೋ ಆಗ್ತದೆ ಕಾಣ್ತದೆ. ಇದನ್ನು ಇಡುವ. ನೆಕ್ಸ್ಟ್ ಇಂದ ಸರಿ ಮಾಡುವ ನೀಟಾಗಿ. ಈಗ ನಮ್ದು ಚಿಕ್ಕದಾಯ್ತು ಇಡ್ಲಿ ಆಕಾರ. ಹಾಗೆ ತಿನ್ನಲಿಕ್ಕೆ ಕೂಡ ಸೂಪರ್ ಆಗ್ತದೆ. ಈಗ 4 ಉಳಿದಿದೆಲ್ಲ, ಬಟ್ ಪಾಕ ಖಾಲಿ ಆಯ್ತು. ಎಂತ ಮಾಡೋದು? ಅದಕ್ಕೊಂದು ಐಡಿಯಾ. ಇದು ನಾಗರ ಪಂಚಮಿಗೆ ನಾವು ಅಲ್ಲಿ ಬೆಲ್ಲ ಎಲ್ಲ ಹಾಕಿ ಮಾಡ್ತೇವಲ್ಲ, ಅದು ನಾಗರ ಪಂಚಮಿ ಸ್ಪೆಷಲ್. ಅದಾದ್ಮೇಲೆ ನಾವು ಯೂಶ್ವಲಿ ಮಂಗಳೂರು ಸೈಡ್ ಎಲ್ಲ ಒಂದು ಬಾಳೆ ಎಲೆಯಲ್ಲಿ ಜಸ್ಟ್ ಇದು ಮಾತ್ರ ಹಾಕಿ ಹಾಗೆ ಮಡಚಿಟ್ಟು ಅದೊಂದು ಮಾಡ್ತೇವೆ. ಸೊ ನಾವು 4 ಉಳಿದಿದೆ ಅಲ್ಲ, ಬಾಕಿ ಇನ್ಯಾರು ರೆಡಿ ಮಾಡೋದು ಮತ್ತೆ ಕೆಲಸ ಆಗ್ತದೆ. ಅದಕ್ಕೆ ಹಾಗೆ ಚಪ್ಪೆ ಮಾಡುವ. ಸೊ ಇದು ಚಪ್ಪೆ ಅಡ್ಡಿ ಅಂದ್ರೆ ಎಂತ ಇದಿಲ್ಲ, ಸ್ವೀಟ್ ಎಲ್ಲ ಇರೋದಿಲ್ಲ ಅಲ್ಲ. ತುಳುವಲ್ಲಿ ಸ್ವೀಟ್ ಇಲ್ಲ ಅಂದ್ರೆ ಚಪ್ಪೆ ಅಂತ ಹೇಳುದು. ಸೊ ಇದನ್ನು ಹೀಗೆ ಮಾಡಿ ಹಾಗೆ ಜಸ್ಟ್ ಫೋಲ್ಡ್ ಮಾಡೋದು, ಹಾಗೆ ಇದರ ಮೇಲೆ ಇಡೋದು. ಇದು ನಾಳೆ ಬೆಳಿಗ್ಗೆ ಯಾರು ಫಸ್ಟ್ ಬೆಳಿಗ್ಗೆ ಆಫೀಸ್ ಬೇಗ ಹೋಗುವವರು ಅವರಿಗೆ ಚಪ್ಪೆ ಅಡ್ಡಿ. ಓಕೆ, ನಿಂಗೆ 10 ಗಂಟೆಗೆ. ಇದು ಚಪ್ಪೆ ಆದ್ರೂ ಅರಶಿನ ಎಲೆಯಲ್ಲಿ ಮಾಡೋದಲ್ಲ, ಪರಿಮಳ ಚಂದ ಇರ್ತದೆ. ಇದಕ್ಕೆ ಎಂತ ಬೇಕಾದ್ರೂ ಸಾರು ಮಾಡ್ಬೋದು ನಿಮಗೆ. ಸಾರು ಅಥವಾ ಚಟ್ನಿಗಿಂತ ಸಾರು ಒಳ್ಳೇದು. ಸಾರಲ್ಲಿ ಹಾಗೆ ತಿನ್ನಲಿಕ್ಕೆ ಚಂದ ಆಗ್ತದೆ. ಈಗ ನೀವು ಅರಶಿನ ಎಲೆ ಇಲ್ಲ ಅಂತ ಹೇಳಿದ್ರೆ ಬಾಳೆ ಎಲೆಯಲ್ಲೂ ಕೂಡ ಮಾಡ್ಬೋದು. ಇದನ್ನು ಬಾಳೆ ಎಲೆದು ಕೂಡ ಚಂದ ಪರಿಮಳ ಬರ್ತದಲ್ಲ. ಇದು ಲಾಸ್ಟ್ ಇದ್ದು ಪುಟಾಣಿ. ಇದನ್ನು ಹೀಗೆ ಮಾಡುದು.
ಇದರಲ್ಲಿ ಇದು ಮಾಡ್ಬೋದು, ಪುಂಡಿ ಮಾಡ್ಬೋದು. ಇಲ್ಲಾಂದರೆ ಇದನ್ನು ದೋಸೆ ಎಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಗ್ರೈಂಡ್ ಮಾಡಬೇಕು. ಇದನ್ನು ನೋಡಿ ತರಿ ಉಂಟು, ಫುಲ್ ಗ್ರೈಂಡ್ ಮಾಡಲಿಲ್ಲ ನಾನು. ನೋಡುವ, ನಾಳೆ ಐಡಿಯಾ ಮಾಡುವ ಆಯಿತಾ. ಮಾಡಿ ಗ್ಯಾಸ್ ಆನ್ ಮಾಡುವ. ಒಂದು 20 ಮಿನಿಟ್ಸ್ ಬಿಡುವ. ಹಾಗೆ ಸ್ವಲ್ಪ ಲೋ ಕೂಡ ಅಲ್ಲ, ಮೀಡಿಯಮ್ ಕೂಡ ಅಲ್ಲ, ಒಂದು ಮೀಡಿಯಮ್ ಇದರಲ್ಲಿ ಇಡಿ. ಮತ್ತೆ ಬಂದು ನೋಡುವ, ಘಮ ಘಮ ಇರ್ತದೆ ಅರಿಶಿನ ಎಲೆ. ನೋಡಿ, ನಮ್ದು ಅರಶಿನ ಎಲೆ ಕಡುಬು ರೆಡಿ ಆಯ್ತು. ಬೆಂದಾದ್ಮೇಲೆ ಇದು ಈ ತರ ಕಾಣ್ತದೆ. ಅರಶಿನ ಎಲೆಯದ್ದು ಪರಿಮಳ ಬರ್ತಾ ಇರ್ತದೆ ನಿಮಗೆ. ಇವಾಗ ಇದನ್ನು ಪ್ಲೇಟಿಗೆ ಹಾಕೊಂಡು ತಿನ್ನುವ ಸಮಯ. ಪ್ಲೇಟಿಗೆ ಹಾಕೊಂಡು ಇದ್ರ ಸಿಪ್ಪೆ ಉಂಟಲ್ಲ ಎಲೆ, ಅದನ್ನು ಮೆಲ್ಲ ತೆಗೀರಿ ಮೇಲಿಂದ. ಅದ್ರ ಮೇಲೆ ನಿಮಗೆ ಇಷ್ಟ ಇದ್ರೆ ತುಪ್ಪ ಹಾಕೊಂಡು ತಿಂದ್ರೆ ತುಂಬಾ ಸೂಪರ್ ಆಗಿರ್ತದೆ. ಹಿಂಗೆ ಹಾಕಿದ್ರೆ ಹಾಗೆ ಮೆಲ್ಟ್ ಆಗುತ್ತೆ ವೀಕ್ಷಕರೇ, ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ.